ಹೇಳ್ಕೊಡ್ತಾ ಇರುವಂತಹ ಈ ಗಿಡ ಓಮದ ಕಾಳು ಗೊತ್ತಲ್ವಾ, ಅದರ ಹಾಗೆ ವಾಸನೆ ಬರುತ್ತೆ. ಆದರೆ ಇದು ಓಮದ ಗಿಡ ಅಲ್ಲ. ಗೊತ್ತಾಗಿರ್ಬೋದೇನೋ ನಿಮಗೆ ಈಗಾಗಲೇ ನಾನು ಯಾವ ಗಿಡದ ಬಗ್ಗೆ ಇವತ್ತು ಹೇಳಕ್ಕೆ ಹೊರಟಿದ್ದೀನಿ ಅಂತ. ಹೌದು, ಇವತ್ತು ನಾನು ನಿಮಗೆ ಹೇಳ್ಕೊಡ್ತಾ ಇರುವಂತಹ ಗಿಡದ ದೊಡ್ಡ ಪತ್ರೆ. ಇದನ್ನು ಸಾಂಬಾರ್ ಸೊಪ್ಪು ಅಂತಲೂ ಕೆಲವು ಕಡೆ ಕರೀತಾರೆ. ಈ ದೊಡ್ಡ ಪತ್ರೆಯ ವೈಜ್ಞಾನಿಕ ಹೆಸರು ಕೋಲಿಯಸ್ ಆರೋಮ್ಯಾಟಿಕಸ್. ಆರೋಮ್ಯಾಟಿಕಸ್ ಅಂದರೆ ಅದರಲ್ಲೇ ಗೊತ್ತಾಗುತ್ತೆ ಈ ಪತ್ರದಲ್ಲಿ, ಈ ಎಲೆಯಲ್ಲಿ ಒಂದು ವಿಶಿಷ್ಟವಾದಂತಹ ಸುಗಂಧ ಇದೆ ಅಂತ. ಅದೇ ಕಾರಣಕ್ಕೆ ಈ ಗ್ರೀಕ್ ಮತ್ತು ಲ್ಯಾಟಿನ್ ಭಾಷೆಯಲ್ಲಿ ಅದನ್ನು ಆರೋಮ್ಯಾಟಿಕಸ್ ಅನ್ನೋ ಹೆಸರನ್ನು ಕೊಟ್ಟಿದ್ದಾರೆ. ಇದು ಲ್ಯಾಮಿಯೇಸಿ ಅನ್ನುವಂತಹ ಕುಲಕ್ಕೆ ಸೇರಿದ್ದು. ಲ್ಯಾಮಿಯೇಸಿ ಅನ್ನೋದು ತುಳಸಿ ಗಿಡದ ಒಂದು ಕುಲ. ಹಾಗಾಗಿ ಈ ದೊಡ್ಡ ಪತ್ರೆ ಕೂಡ ತುಳಸಿಯ ಜಾತಿಗೆ ಸೇರಿರುವಂತಹ ಒಂದು ಸಸ್ಯ. ಇದನ್ನ ಸಂಸ್ಕೃತದಲ್ಲಿ ಪರ್ಣಯವಾನಿ ಅಂತ ಹೇಳಿ ಕರೀತಾರೆ. ಪರ್ಣ ಅಂತಂದ್ರೆ ಎಲೆ, ಯವಾನಿ ಅಂತಂದ್ರೆ ನಿಮಗೆ ಗೊತ್ತಿರುವಂತಹ ಓಮ. ಈ ಓಮ ಬೆಳೆಯೋದು ಭಾರತದ ಉತ್ತರ ಭಾಗದಲ್ಲಿ, ದಕ್ಷಿಣ ಭಾಗದಲ್ಲಿ ಓಮದ ಗಿಡ ಬೆಳೆಯೋಲ್ಲ. ಆದರೆ ಈ ಗಿಡದಲ್ಲಿ, ಈ ದೊಡ್ಡ ಪತ್ರೆಯಲ್ಲಿ ಓಮದಂತೆ ಆ ಎಲೆಗಳಲ್ಲಿ ಗಂಧ ಇರೋದ್ರಿಂದ ಇದನ್ನ ಸಂಸ್ಕೃತದಲ್ಲಿ ಪರ್ಣಯವಾನಿ ಅಂತ ಹೆಸರಿನಿಂದ ಕರಿತಾ ಇರೋದು. ಹಾಗೆ ಇದನ್ನ ತಮಿಳಿನಲ್ಲೂ ಕೂಡ ಓಮವಲ್ಲಿ ಅಂತ ಕರೀತಾರೆ. ಇದನ್ನ ತೆಲುಗಿನಲ್ಲಿ ಸುಗಂಧವಲ್ಲೇರಂ ಅಂತ ಕರೆದ್ರೆ, ಮಲಯಾಳಂನಲ್ಲಿ ಪಣಿಕೂರಕ ಅಂತ ಹೆಸರಿನಿಂದ ಕರೀತಾರೆ. ಈ ದೊಡ್ಡ ಪತ್ರೆಯನ್ನ ಸಾಮಾನ್ಯವಾಗಿ ಎಲ್ಲರ ಮನೆಗಳಲ್ಲೂ ಕೂಡ ಬೆಳೆಸ್ತಾರೆ, ನೀವು ನೋಡೇ ಇರ್ತೀರ. ಆದರೂ ನಾನು ಇದ್ರ ಬಗ್ಗೆ, ಈ ಗಿಡ ಹೇಗಿರುತ್ತೆ, ಇದರ ಹೂಗಳು ಹೇಗಿರುತ್ತೆ ಅಂತ ನಾನು ನಿಮಗೆ ವಿವರವಾಗಿ ಹೇಳ್ತೀನಿ. ಈ ಗಿಡ ಸುಮಾರು 1 ರಿಂದ 2 ಅಡಿಗಳಷ್ಟು ಬೆಳೆಯುತ್ತೆ. ಇದರ ಎಲೆಗಳನ್ನು ನೋಡಿದ್ರೆ ತುಂಬ ದಪ್ಪವಾಗಿರುತ್ತೆ. ನೀವು ಈ ಎಲೆನ ಹೀಗೆ ಮುರಿದ್ರೆ ಶಬ್ದ ಬರುತ್ತೆ ಇದರಲ್ಲಿ, ಯಾಕೆಂದರೆ ಅದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ನೀರು ಕೂಡ ಇರುತ್ತೆ. ಇದರ ಎಲೆಗಳು ಈ 1 ಗಂಟಿನಲ್ಲಿ 2 ಎಲೆಗಳು ಬರುತ್ತೆ, ಅಂದರೆ ವಿರುದ್ಧ ದಿಕ್ಕಿನಲ್ಲಿ ಬರುತ್ತೆ. ಹಾಗೆ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಅಥವಾ ಇದನ್ನು ಮುಟ್ಟಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಇದರ ಈ ಎಲೆಗಳ ಮೇಲೆ ಸೂಕ್ಷ್ಮವಾದಂತಹ ಕೂದಲುಗಳು ಇರುತ್ತೆ. ಇದರ ಹೂಗಳು ಗೊಂಚಲಿನಲ್ಲಿ ಬಿಡುತ್ತೆ ಹಾಗೂ ತಿಳಿ ನೀಲಿ ಬಣ್ಣದಲ್ಲಿ ಇರುತ್ತೆ. ನೀವು ಎಷ್ಟು ಜನ ನೋಡಿದಿರೋ ಗೊತ್ತಿಲ್ಲ, ಈ ಹೂಗಳು ನೋಡೋಕ್ಕೆ ತುಂಬ ಸುಂದರವಾಗಿರುವಂತಹ ಹೂಗಳು. ಹಾಗೆ ಈ ಎಲೆಗಳನ್ನು ನೀವು ಮುಟ್ಟಿ ಆ ಕೈಯನ್ನು ನೀವು ಆಘ್ರಾಣಿಸಿದ್ರೂ ಕೂಡ ಇದರಲ್ಲಿರುವಂತಹ ಆ ವಿಶಿಷ್ಟವಾದಂತಹ ಗಂಧ ನಿಮಗೆ ಸಿಗತ್ತೆ. ಅಷ್ಟು ತೀಕ್ಷ್ಣ ಗಂಧ ಈ ಗಿಡದಲ್ಲಿ ಇರುವಂಥದ್ದು. ಹಾಗಾದರೆ ಈ ದೊಡ್ಡ ಪತ್ರೆಯ ಗುಣಗಳೇನು ಅಂತ ತಿಳ್ಕೊಳ್ಳೋಣ. ನೀವು ದೊಡ್ಡ ಪತ್ರೆ ಎಲೆನ ತಿಂದು ನೋಡಿದ್ರೆ ಇದು ಖಾರವಾಗಿರುತ್ತೆ. ಹಾಗಾಗಿ ಇದರ ರಸ ಖಾರ ಅಥವಾ ಏನು ಹೇಳ್ತೀವಿ ಕಟು ಅಂತ ನಾವು ಸಂಸ್ಕೃತದಲ್ಲಿ ಹೇಳೋದು. ಹಾಗೆ ಇದರ ಗುಣ ಉಷ್ಣ ಮತ್ತು ತೀಕ್ಷ್ಣ ಗುಣಗಳನ್ನು ಹೊಂದಿರುತ್ತೆ. ಇದು ಜೀರ್ಣಕ್ಕೆ ಲಘುವಾಗಿರುತ್ತೆ. ದೊಡ್ಡ ಪತ್ರೆ ಖಾರ ಆಗಿರೋದ್ರಿಂದ, ಅದರ ರುಚಿ ಖಾರ ಇರೋದ್ರಿಂದ ನಾವು ಇದನ್ನು ಸೇವನೆ ಮಾಡಿದಾಗ ಇದರಿಂದ ನಮ್ಮ ಹಸಿವು ವೃದ್ಧಿ ಆಗುತ್ತೆ, ಜೊತೆಗೆ ನಾವು ತಿಂದಂತಹ ಆಹಾರ ಕೂಡ ಚೆನ್ನಾಗಿ ಜೀರ್ಣ ಆಗುತ್ತೆ. ಈ ದೊಡ್ಡ ಪತ್ರೆಯ ಎಲೆಗಳು ನಮ್ಮ ಹೊಟ್ಟೆಯಲ್ಲಿ ಜಂತು ಹುಳು ಆಗುತ್ತಲ್ಲ, ಅದನ್ನು ನಾಶ ಮಾಡೋದಕ್ಕೆ ಕೂಡ ಸಹಾಯ ಮಾಡುತ್ತೆ. ಹಾಗಾಗಿನೇ ಈ ಜಂತು ಹುಳುವಿನ ಸಮಸ್ಯೆ ಇದ್ದಾಗಲೂ ಕೂಡ ನಾವು ಇದನ್ನು ಆಹಾರ ರೂಪದಲ್ಲಿ ಬಳಸಿದ್ರೆ ನಮಗೆ ಅದರಿಂದ ಪರಿಹಾರ ಸಿಗತ್ತೆ. ಹಾಗೆ ಇದನ್ನು ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳಾದ ಕೆಮ್ಮು, ನಿಮಗೆ ಕಫ ಕಟ್ಕೊಂಡಿರುತ್ತೆ, ಅಂತಹ ಸಂದರ್ಭಗಳಲ್ಲೂ ಕೂಡ ಈ ದೊಡ್ಡ ಪತ್ರೆಯ ಎಲೆಯ ರಸವನ್ನು ಉಪಯೋಗ ಮಾಡ್ತಾರೆ. ಕೆಲವರು ಇದನ್ನು ಮನೆಮದ್ದಿನ ರೂಪದಲ್ಲಿ ಈ ರಸವನ್ನು ತೆಗೆದು ಜೇನುತುಪ್ಪದಲ್ಲಿ ತಗೊಂಡು ಸೇವನೆ ಮಾಡಿರೋದನ್ನ ನೀವು ಕೇಳಿರ್ತೀರ ಅಥವಾ ನೋಡಿರ್ತೀರ. ಆದರೆ ಆಯುರ್ವೇದದಲ್ಲಿ ಈ ಸ್ವರಸ ಅಂತ ಏನು ಹೇಳ್ತಾರೆ, ಅದು ಜೀರ್ಣಕ್ಕೆ ಗುರುವಾಗಿರುವಂಥದ್ದು, ಅಂದರೆ ಜೀರ್ಣಕ್ಕೆ ಸ್ವಲ್ಪ ಕಷ್ಟವಾಗಿರುವಂಥದ್ದು. ಹಾಗಾಗಿನೇ ಎಲ್ಲಿ ರೋಗ ಬಲ ಜಾಸ್ತಿ ಇರುತ್ತೆ, ಅಂದರೆ ತುಂಬ ರೋಗ ಹೆಚ್ಚಾಗಿರುತ್ತೆ ಅಥವಾ ರೋಗಿಯ ಬಲ ಜಾಸ್ತಿ ಇರುತ್ತೆ, ಅಲ್ಲಿ ನಾವು ಈ ಸ್ವರಸವನ್ನು ಕೊಡ್ತೀವಿ. ಹಾಗಾಗಿನೇ ಇದನ್ನು ನೀವು ಮನೆ ಮದ್ದಿನ ರೂಪದಲ್ಲಿ ಸೇವನೆ ಮಾಡೋಕ್ಕಿಂತ ಮುಂಚೆ ನಿಮ್ಮ ವೈದ್ಯರ ಸಲಹೆಯನ್ನು ಪಡೆದು ನಂತರ ಸೇವನೆ ಮಾಡಿ. ಇನ್ನೊಂದು ವಿಷಯ ಏನು ಅಂತಂದರೆ, ಇದು ತುಂಬ ತೀಕ್ಷ್ಣವಾಗಿರುವಂಥದ್ದು, ಹಾಗೆಯೇ ತುಂಬ ಉಷ್ಣ ಗುಣವನ್ನು ಹೊಂದಿರುವಂಥದ್ದು. ನೀವು ಕೆಮ್ಮಲ್ಲಿ ಉಪಯೋಗ ಮಾಡ್ಬೋದು ಅಂತ ಹೇಳಿ ಈ ಒಣ ಕೆಮ್ಮಲ್ಲೆಲ್ಲ ಇದರ ರಸವನ್ನು ತೆಗೆದು ಜೇನುತುಪ್ಪ ಹಾಕಿ ಏನಾದರೂ ಉಪಯೋಗ ಮಾಡಿದ್ರೆ ಇನ್ನೂ ನಿಮಗೆ ಗಂಟ್ಲು ಉರಿ ಆಗ್ಬೋದು ಅಥವಾ ಕೆಮ್ಮು ಜಾಸ್ತಿ ಕೂಡ ಆಗ್ಬೋದು. ಹಾಗಾಗಿನೇ ಈ ದೊಡ್ಡ ಪತ್ರೆಯನ್ನು ಯಾವ ರೀತಿಯ ಕೆಮ್ಮಿನಲ್ಲಿ ಉಪಯೋಗಿಸ್ಬೋದು, ಎಷ್ಟು ಪ್ರಮಾಣದಲ್ಲಿ ಉಪಯೋಗಿಸ್ಬೋದು ಅಥವಾ ಮತ್ತು ಯಾವ ವಿಧದಲ್ಲಿ ಉಪಯೋಗಿಸ್ಬೇಕು, ಇದನ್ನೆಲ್ಲ ನೀವು ವೈದ್ಯರ ಸಲಹೆಯ ಮೇರೆಗೆ ತಗೋಬೇಕು. ಹಾಗೆ ಈ ಕಫ ಹೆಚ್ಚಾಗಿ ತಲೆನೋವು ಬಂದಿರತ್ತಲ್ಲ ಅಥವಾ ತಲೆ ಭಾರ ಆಗತ್ತೆ, ಇಂಥ ಸಂದರ್ಭದಲ್ಲಿ
ದೊಡ್ಡ ಪತ್ರೆಯ ಎಲೆ ಏನಿರುತ್ತೆ ಅದನ್ನ ಪೇಸ್ಟ್ ಮಾಡಿ ತಲೆಗೆ ಅಂದರೆ ಹಣೆಗೆ ಹಚ್ಕೊಳ್ಳೋದ್ರಿಂದ ತಲೆನೋವು ತಾತ್ಕಾಲಿಕವಾಗಿ ಶಮನ ಆಗುತ್ತೆ. ಈ ದೊಡ್ಡ ಪತ್ರೆಗೆ ಕಿಡ್ನಿಯಲ್ಲಿ ಆಗುವಂತಹ ಕಲ್ಲುಗಳನ್ನು ಭೇದ ಮಾಡುವ ಅಂದರೆ ಕರಗಿಸುವಂತಹ ಸಾಮರ್ಥ್ಯ ಕೂಡ ಇದೆ. ಇದನ್ನು ಹಾಗಾಗಿ ಕಿಡ್ನಿ ಸ್ಟೋನ್ಸಲ್ಲಿ ಬಳಸ್ತಾರೆ. ಅದೇ ಕಾರಣಕ್ಕೆ ಈ ಪರಿಣಯವಾನಿಗೆ ಅಥವಾ ಈ ದೊಡ್ಡ ಪತ್ರೆಗೆ ಇನ್ನೊಂದು ಹೆಸರು ಅಶ್ಮರಿ ಭೇದ. ಅಶ್ಮರಿ ಅಂದರೆ ಕಲ್ಲು, ಭೇದ ಅಂದರೆ ಅದನ್ನು ವಿಭಾಗ ಮಾಡುವಂತಹ ಗುಣ ಇರುವುದು ಅಥವಾ ಭೇದನ ಮಾಡುವಂತಹ ಗುಣ ಇರುವಂಥದ್ದು. ಹಾಗಾಗಿನೇ ಇದಕ್ಕೆ ಅಶ್ಮರಿ ಭೇದ ಅನ್ನೋ ಹೆಸರು ಕೂಡ ಇದೆ. ಆಮೇಲೆ ನಿಮ್ಗೆ ಏನಾದರೂ ಕೀಟಗಳು ಕಚ್ಚಿದ್ರೆ, ಜೇನ್ನೊಣ ಆಗಿರಬಹುದು ಅಥವಾ ಸ್ಕಾರ್ಪಿಯನ್ ಅಥವಾ ಚೇಳು ಆಗಿರಬಹುದು, ವ್ಯಾಸ್ಪ್ ಆಗಿರ್ಬೋದು. ವ್ಯಾಸ್ಪ್ ಅಂದರೆ ಕಡ್ಜ ಅಂತ ಹೇಳ್ತಾರೆ ಕೆಲವರು. ಇದು ಯಾವುದೇ ಕೀಟಗಳು ಕಚ್ಚಿದಾಗ ನಿಮಗೆ ಉರಿ ಆಗತ್ತೆ, ನೋವು ಆಗತ್ತೆ. ಎಲ್ಲಿ ಕಚ್ಚಿದೆಯೋ ಆ ಭಾಗ ಅಲ್ಲಿ ಊತ ಬರುತ್ತೆ. ಅಂಥ ಸಂದರ್ಭದಲ್ಲಿ ನಿಮ್ಮ ಮನೆಯಲ್ಲಿ ದೊಡ್ಡ ಪತ್ರೆ ಇದ್ದರೆ ಆ ಎಲೆಯಿಂದ ತೆಗೆದಂತಹ ರಸವನ್ನು ತಕ್ಷಣ ಹಚ್ಚಿದ್ರೆ ಈ ನೋವು ಉರಿ ಎಲ್ಲ ನಿಧಾನವಾಗಿ ಕಡಿಮೆ ಆಗೋಕ್ಕೆ ಪ್ರಾರಂಭ ಆಗುತ್ತೆ. ಹಾಗಾಗಿ ಇದನ್ನು ಎಲ್ಲ ರೀತಿಯಂತಹ ಕೀಟ ವಿಷದಲ್ಲಿ ನಾವು ಬಳಕೆ ಮಾಡಬಹುದು. ಹಾಗೆ ಈ ದೊಡ್ಡ ಪತ್ರೆ ಎಲೆಗಳು ಹೃದಯದ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಹಾಗಂತ ನೀವು ದಿನ ತಗೊಂಡು ಎಲೆನ ತಿನ್ನೋದಲ್ಲ. ಈ ದೊಡ್ಡ ಪತ್ರೆಯನ್ನು ನಾವು ಆಹಾರ ರೂಪದಲ್ಲಿ ಬಳಸಬಹುದು. ಇದರಿಂದ ಚಟ್ನಿ ಮಾಡಬಹುದು, ತಂಬಳಿ ಮಾಡಬಹುದು. ಈ ರೀತಿಯಾಗಿ ನಾವು ತಿನ್ನೋದ್ರಿಂದ ನಿಮ್ಮ ಜೀರ್ಣಾಂಗ ವ್ಯವಸ್ಥೆ ಕೂಡ ಚೆನ್ನಾಗಿರುತ್ತೆ. ನೀವು ತಿಂದಂತಹ ಆಹಾರ ಚೆನ್ನಾಗಿ ಜೀರ್ಣ ಆಗುತ್ತೆ. ಇವಿಷ್ಟು ದೊಡ್ಡ ಪತ್ರೆಯ ಔಷಧೀಯ ಗುಣಗಳು. ಹಾಗಾದರೆ ಇದನ್ನು ನೀವು ಮನೆಯಲ್ಲಿ ಹೇಗೆ ಬೆಳೆಸ್ಕೋಬಹುದು ಅಥವಾ ಹೇಗೆ ಆರೈಕೆ ಮಾಡಬಹುದು ಅಂತ ನೋಡೋಣ. ನಿಮ್ಮ ಮನೆಯಲ್ಲಿ ದೊಡ್ಡ ಪತ್ರೆ ಬೆಳೀತಾ ಇದ್ದರೆ ಅದಕ್ಕೆ ಚೆನ್ನಾಗಿ ಬಿಸಿಲಿರುವಂತಹ ಪ್ರದೇಶ ಬೇಕು. ಇದರಲ್ಲಿ ಯಾವುದೇ ಕಾರಣಕ್ಕೂ ಆ ಹೂ ನೀವು ಕುಂಡದಲ್ಲಿ ಅಥವಾ ನೆಲದಲ್ಲಿ ಮಣ್ಣಿನಲ್ಲಿ ನೀರು ನಿಲ್ಲಬಾರ್ದು. ಜಾಸ್ತಿ ನೀರು ಸಿಕ್ಕಿದ್ರೆ ಈ ಗಿಡ ಕೊಳೆತು ಹೋಗುತ್ತೆ. ಹಾಗಾಗಿ ಇದಕ್ಕೆ ಚೆನ್ನಾಗಿ ಬಿಸಿಲು ಬೇಕು. ಇದನ್ನು ನೀವು ಹೇಗೆ ಬೆಳೆಸಬಹುದು ಅಥವಾ ಪ್ರಾಪಗೇಟ್ ಮಾಡ್ಬೋದು ಅಂತ ನೋಡಿದ್ರೆ, ದೊಡ್ಡ ಪತ್ರೆಯ ಕಾಂಡ ಇರತ್ತಲ್ವ, 3 ರಿಂದ 4 ಗಂಟುಗಳಿರುವಂತಹ ಕಾಂಡವನ್ನು ತಗೊಂಡು 2 ಗಂಟುಗಳು ಮಣ್ಣಿನಲ್ಲಿ ಹೋಗುವಂತೆ ಅದನ್ನು ಹೂತು, ನಂತರ ಇದಕ್ಕೆ ದಿನ ನೀರು ಹಾಕಬೇಕು ಅನ್ನೋಂತಹ ಅಗತ್ಯ ಇರಲ್ಲ. ಯಾಕೆ ನಾನು ಆವಾಗಲೇ ಹೇಳಿದಾಗೆ ಇದಕ್ಕೆ ಚೆನ್ನಾಗಿ ಬಿಸಿಲು ಬೇಕು. ಹಾಗಾಗಿ 1 ದಿನ ಬಿಟ್ಟು 1 ದಿನ ನೀರು ಹಾಕ್ತಾ ಬಂದರೆ ಹೊಸ ಎಲೆಗಳು ಪ್ರಾರಂಭ ಆಗೋಕ್ಕೆ ಶುರು ಮಾಡುತ್ತೆ. ನಂತರದಲ್ಲಿ ನೀವು ಅದನ್ನು ಇನ್ನೊಂದು ಹೂ ಕುಂಡಕ್ಕೋ ಅಥವಾ ನೇರವಾಗಿ ನೆಲದಲ್ಲೋ ಬೆಳೆಸಬಹುದು. ಇದಿಷ್ಟು ಈ ದೊಡ್ಡ ಪತ್ರೆಯನ್ನು ಹೇಗೆ ಆರೈಕೆ ಮಾಡಬೇಕು ಹಾಗೂ ಹೇಗೆ ಬೆಳೆಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ.